ಏನ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ. ಪಾಪ ಪಕ್ಷಕ್ಕಾಗಿ ಅಂಬರೀಶ್ ಅವರು ಸಾಕಷ್ಟು ದುಡಿದಿದ್ರು. ಈ ಕಾಂಗ್ರೆಸ್ನವರು ಸುಮಲತಾ ಅವರಿಗೆ ಟಿಕೆಟ್ ಕೊಡ್ಬೋದಿತ್ತು, ಆದ್ರೆ ಅವ್ರಿಗೆ ಮಾಡಿದ್ದು ಮಂಜುನಾಥನ ಪಾದಸಾಕ್ಷಿಯಾಗಿ ಸರಿ ಇಲ್ಲ. ಏನು ಯಡಿಯೂರಪ್ಪನವ್ರು ಮೊನ್ಸಳಿ ಬಾಧೆ ಬೀಳ್ತಿರೋ ಹಂಗೈತೆ. ಇರ್ಲಿ. ನಮಸ್ಕಾರ ಯಡಿಯೂರಪ್ಪ ಅವ್ರಿಗೆ. ಎಲ್ಲೋಗಿದ್ರಿ ಇಷ್ಟು ದಿವಸ? ಈ ಮನೆಯಲ್ಲೇ ಇದ್ದು ಗಡ್ಡ ಮೀಸೆ ಎಲ್ಲ ಋಷಿ ಮುನಿಗಳಾಗಿ ಬೆಳೆದಿತ್ತು. ಇನ್ನು ಪ್ರಚಾರ ಬೇರೆ ಹತ್ರ ಬರ್ತಿದೆ, ಹಾಗಾಗಿ ಕ್ಷೌರ ಮಾಡ್ಸಕ್ ಹೋಗಿದ್ದೆ. ಛೇ, ಎಂತ ಕೆಲಸ ಮಾಡ್ಬಿಟ್ರಿ ಸಾಹೇಬ್ರೆ. ಹೋಗೋಕು ಮುಂಚೆ ನಂಗೆ ಹೇಳ್ಬಾರ್ದಿತ್ತ? ಯಾಕೆ, ತಾವೇನಾದ್ರೂ ಕ್ಷೌರ ಮಾಡೋ ಕೆಲಸ ಕಲ್ತಿದ್ದೀರೋ ಹೇಗೆ? ಇಲ್ಲ, ನಾನು ಆ ಗೆಟಪ್ ಅಲ್ಲಿ ನಿಮ್ಮ ಒಂದ್ 4-5 ಫೋಟೋ ತಗೊಳ್ಳೋಣ ಅನ್ಕೊಂಡಿದ್ದೆ. ಅಯ್ಯೋ, ಆ ತರದ ಫೋಟೋಗಳಾಕೆ ಮಂಜುನಾಥ? ಏನಿಲ್ಲ, ಮೊನ್ನೆ ದರ್ಶನ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂತ ಅವ್ರು ತೆಗ್ದಿದ್ದ ಪ್ರಾಣಿಗಳ ಫೋಟೋಗಳನ್ನ ಜನ ಲಕ್ಷಾಂತರ ರೂಪಾಯಿ ಕೊಟ್ಟು ಖರೀದಿ ಮಾಡೋರೆ. ಅದಕ್ಕೇನಾಯ್ತೀಗ? ನಾನು ಈ ಪೊಲಿಟಿಷಿಯನ್ಗಳು ವಿಚಿತ್ರ ರೀತಿಲಿರೋ ಫೋಟೋಗಳನ್ನ ತೆಗೆದು ರಿಯಲ್ ಲೈಫ್ ಫೋಟೋಗ್ರಫಿ ಅಂತ ಅದರಲ್ಲಿ 4 ಕಾಸು ಮಾಡ್ಕೊಳ್ಳೋಣ ಅಂತಿದ್ದೆ. ಛೇ, ಚಾನ್ಸ್ ಮಿಸ್ ಆಗೋಯ್ತು. ನೋಡಿ ವೆಂಕಟ್ ಅವ್ರೆ, ನಮಗಿಂತ ಚೆನ್ನಾಗಿ ಆ ಸಿದ್ದರಾಮಯ್ಯ ಮತ್ತೆ ಕುಮಾರಸ್ವಾಮಿ ಅವರು ಪೋಸ್ ಕೊಡ್ತಾರೆ. ಅಲ್ಲಿ ವಿಚಾರಿಸಿ, ಅಲ್ಲಿ ನಿಮಗೆ ವೈಲ್ಡ್ ಲೈಫ್ ಫೋಟೋಗ್ರಫಿನೇ ಸಿಗುತ್ತೆ. ಏನು ಸಿದ್ದರಾಮಯ್ಯ ಅಂಡ್ ಕುಮಾರಣ್ಣ ಬಿಸಿ ಇದ್ದೀರಾ? ಬಿಸಿ ಇಲ್ಲ ಬಾರಯ್ಯ, ಸತ್ತು ತಣ್ಣಗ ಹೋಗಿದ್ದೀನಿ. ಥೂ, ಬಿಟ್ಟು ಅನ್ನಿ, ಯಾಕಂಗಂತೀರಾ? ನೋಡಿ ಬ್ರದರ್, ಸುಮ್ಮನೆ ಕಾಲಹರಣ ಮಾಡದೆ ಬಂದ ವಿಷಯ ಏನು ಅಂತಕ್ಕಂಥದ್ದು ಹೇಳಿ. ಏನಿಲ್ಲ, ಮೊನ್ನೆ ದರ್ಶನ್ ಅವರು ಪ್ರಾಣಿಗಳ ಚಿತ್ರ ತೆಗೆದು ಪ್ರದರ್ಶನ ಇಕ್ಕಿದ್ರು. ಅದು ನೋಡೋಕ್ ಬಂದಿದ್ದ ಜನ ಲಕ್ಷಾಂತರ ರೂಪಾಯಿಗೆ ಅವನ್ನ ಕೊಂಡ್ಕೊಂಡ್ರು. ಅದೇ ಪ್ಲಾನ್ ನಲ್ಲಿ ನಾನು ನಿಮ್ ಫೋಟೋ ತೆಗೆದು ಕಾಸು ಮಾಡ್ಕೊಳ್ಳೋಣ ಅಂತ. ಯೋ, ನಾವೇನ್ ನಿಮ್ ಕಣ್ಣಿಗೆ ಪ್ರಾಣಿಗಳಂಗ್ ಕಾಣ್ತೀವ ಹೆಂಗೆ? ಅದು ಹಂಗಲ್ಲ. ಅದು ಹಂಗೂ ಅಲ್ಲ ಹಿಂಗೂ ಅಲ್ಲ. ನೀನು ಕ್ಯಾಮ್ರಾ ತಗೋಬಾ, ನಾನು ನಿನ್ನೆ ನಿಲ್ಸಿ ಒಂಚೂರು ಗೊತ್ತಾಗ್ದಂಗೆ ನಿಂದೆ ಫೋಟೋ ತೆಗಿತೀನಿ. ಅದು ನೋಡಿ ನೀನೇ ದಂಗಾಗೋಗ್ಬಿಡ್ತೀಯ. ಹೌದಾ? ಅದ್ಯಾವ ಥರ? ಅದೇ ಹಿಂಗೆ ಅಂದ್ರೆ ನಿಂಗೊಂದು ಲಂಗೋಟಿ ಹಾಕಿಸ್ಬಿಟ್ಟು ತಲೆ ಕೆದರಿ ಬಗ್ಸ್ಬಿಟ್ಟು ನಿಲ್ಸಿ ಫೋಟೋ ತೆಗೆದ್ರೆ ನೋಡು, ಸೇಮ್ ಆಫ್ರಿಕಾ ಚಿಂಪಾಂಜಿ ಥರ ಕಾಣಿಸ್ತೀಯ. ಅದೇ ನನ್ನ ಫೋಟೋಗ್ರಫಿ ಸ್ಪೆಷಾಲಿಟಿ. ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ.